ಇವತ್ತಿನ ಲಾಗಲ್ಲಿ ಅಕ್ಕಿ ಪಾಯಸ ಬಿಸಿ ಬಿಸಿಯಾಗಿ ಹೇಗೆ ಮಾಡೋದು, ಅದಲ್ಲದೆ ನಮ್ಮೂರಲ್ಲಿ ಯಾಕೆ ಯಾವಾಗಲೂ ಈ ಥರ ಜಿಟಿ ಜಿಟಿ ಮಳೆ ಹನಿತಾನೇ ಇರುತ್ತೆ, ಅದ್ರ ಜೊತೆ ಪಾಪು ಹೇಗೆಲ್ಲ ಆಟ ಆಡ್ತಾನೆ ಅಂತ ಈ ಲಾಗಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹೆಲೋ ನಮಸ್ಕಾರ. ಇವತ್ತಿನ ಲಾಗಲ್ಲಿ ಮಾರ್ನಿಂಗ್ಗೆ ಬೀಗು ಹುಷಾರಿಲ್ಲದೆ ಇರೋ ಕಾರಣ ಪಾಪು ಕೂಡ ಅವ್ರ ಜೊತೆ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ದ. ಅಷ್ಟರಲ್ಲಿ ಅವರು ರಾತ್ರಿನೇ ಹೇಳಿದರು, ನನಗೆ ಸ್ವಲ್ಪ ಏನಾದರೂ ಬೇರೆ ಥರ ಏನಾದರೂ ಮಾಡಿಕೊಡಿ, ನನಗೆ ಗಂಜಿ ಯಾವಾಗಲೂ ಕುಡಿಯೋಕ್ಕಾಗ್ತಾ ಇಲ್ಲ ಅಂತ. ನಿಮಗೆ ಲಾಸ್ಟ್ ಲಾಗಲ್ಲೆಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ, ಅವ್ರಿಗೆ ಹಲ್ಲು ಆಪ್ರೇಷನ್ ಆಗಿದೆ. ಹಾಗಾಗಿ ಅವರು ಏನೂ ತಿನ್ನೋಕ್ಕಾಗ್ತಾ ಇಲ್ಲ, 3 ಹೊಲಿಗೆ ಹಾಕಿದ್ದಾರೆ ಬಾಯೊಳಗಡೆ. ಹಾಗಾಗಿ ಅವರು ನನಗೆ ನೈಟೇ ಕೇಳಿದ್ರು. ನಾನು ಕೂಡ ಓಕೆ ಆಯಿತು, ಏನಾದರೂ ಬಾಯಲ್ಲಿಟ್ಟರೆ ಕರಗೋ ಥರ ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಮಾರ್ನಿಂಗ್ ಅವರು ಎದ್ದೇಳೋಷ್ಟರೊಳಗಡೆ ನಾನು ರವೆ ಮತ್ತು ಇನ್ಸ್ಟಂಟಾಗಿ ಇಡ್ಲಿ ಮಾಡ್ಕೊಬಿಡೋಣ ಅಂತ ಹೇಳಿ ರಾತ್ರಿಯೇ ರುಬ್ಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಂಡು ನಾನಿಲ್ಲಿ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಯಾಕೆ ರವೆ ಹಾಕ್ಕೊಂಡೆ ಅಂತ ಅಂದರೆ, ಅಕಸ್ಮಾತ್ ಅದು ತುಂಬ ನಾವು ನಾರ್ಮಲಾಗಿ ತಿನ್ನೋ ಥರ ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ಅವ್ರಿಗೆ ತಿನ್ನೋಕ್ಕಾಗಲ್ಲ. ಬಟ್ ರವೆ ಹಾಕ್ಕೊಂಡಾಗ ಸ್ವಲ್ಪ ಹೊತ್ತು ರವೆ ಹಾಕ್ಬಿಟ್ಬಿಟ್ಟಾಗ ಅದೇನಾಗುತ್ತೆ, ಸ್ವಲ್ಪ ಸಾಫ್ಟ್ ಆಗುತ್ತೆ, ಇನ್ನೂ ಬಾಯಲ್ಲಿಟ್ಟರೆ ಅವ್ರಿಗೆ ಕರಗುತ್ತೆ. ಜೊತೆಗೆ ಅವ್ರಿಗೆ ತಿನ್ನೋದಕ್ಕೆ ಕೂಡ ತುಂಬ ಈಸಿಯಾಗುತ್ತೆ. ನಾರ್ಮಲ್ ಆ್ಯಸ್ ಯೂಶ್ವಲ್ ಎಲ್ಲರ ಮನೆಯಲ್ಲೂ ಇಡ್ಲಿ ಹೇಗೆ ಮಾಡ್ತಾರೋ ಹಾಗೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ನಾವು ಹಿಟ್ಟನ್ನು ಹಾಕೋದ್ರಿಂದ ಇಡ್ಲಿ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಜೊತೆಗೆ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ. ನಾನು ಹಾಗಾಗಿ ಬೇಗ ಎಲ್ಲದನ್ನು ಅವರು ಎದ್ದೇಳೋಷ್ಟ್ರೊಳಗಡೆ ಎಲ್ಲ ಮಾಡಿದ್ರಾಯ್ತು ಅಂತ ಹೇಳಿ ಇಡ್ಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದೆಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ಕೂಡ ಬೇಯಿತು. ಅಷ್ಟರೊಳಗಡೆ ಕಾಫಿ ಕೊಟ್ಟೆ. ಅವರು ಕಾಫಿ ಕುಡಿಯೋಂಗಿಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಬಿಸಿನೀರು ಕೊಟ್ಟು ನಾನು ಪಾಪು ಇಬ್ಬರು ಕಾಫಿ ಬಿಸ್ಕೆಟ್ ಎಲ್ಲ ತಿಂದು ನಾಷ್ಟಕ್ಕೂ ರೆಡಿ ಮಾಡಿದೆ. ಅವರಿಗೆ ಕಾಯಿ ಚಟ್ನಿ ಮತ್ತು ಇಡ್ಲಿ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ಪಾಪುಗೆ ಮತ್ತು ನನಗೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಉಳಿದಿರೋ ಹಿಟ್ಟಲ್ಲಿ ನಾನು ಪಡ್ಡು ಥರ ಮಾಡಿಕೊಂಡೆ. ಈರುಳ್ಳಿ, ಮೆಣಸಿನ್ಕಾಯಿ, ಸ್ಪೈಸಸ್ ಹಾಕಿಬಿಟ್ಟು. ನಾನು ಈ ಗ್ಯಾಜೆಟ್ನ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಪಾಪುಗೆ ಅವಾಗಷ್ಟು ಗೊತ್ತಾಗ್ತಾ ಇರಲಿಲ್ಲ, ಬಟ್ ಇವಾಗ ಅವನೇ ಕಾರ್ಡ್ ಹಾಕ್ಕೊಂಡು ಚೆನ್ನಾಗಿ ಆಟ ಆಡೋದು ಕಲ್ತಿದ್ದಾನೆ. ನಾವಿರೋ ಜಾಗ ತುಂಬ ಅರೆಮಲೆನಾಡಿರೋದ್ರಿಂದ ತುಂಬ ಚೆನ್ನಾಗಿ ಮಳೆ ಆಗ್ತಾ ಇರುತ್ತೆ. ಬೇಸಿಗೆಗಾಲ ಇರೋದೇ ಕಮ್ಮಿ ಇಲ್ಲಿ. ಹಾಗಾಗಿ ಈವ್ನಿಂಗು ಎಲ್ಲ ಆದಮೇಲೆ ಬೆಳಗ್ಗೆ ಸ್ವಲ್ಪ ಅವ್ರು ಇಡ್ಲಿ ತಿಂದಿದ್ದರಿಂದ ಅವ್ರಿಗೆ ಸ್ವಲ್ಪ ಹಲ್ಲು ಈಗ ಸ್ವಲ್ಪ ಸೆಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಓಕೆ, ನನಗೆ ಇನ್ನೂ ಏನಾದರೂ ಮಾಡಿಕೊಡಿ, ಚಳಿ ಬೇರೆ ಆಗ್ತಾ ಇದೆ ಅಂತ ಹೇಳಿದ್ರು. ಓಕೆ ಆಯಿತು. ವಿಡಿಯೋದಲ್ಲಿ ನೋಡ್ತಾ ಅಕ್ಕಿ ಪಾಯಸ ಬೇಕು ಅಂತ ಕೇಳಿದ್ರು. ನಮ್ಮನೇಲೂ ಕೂಡ ಅಕ್ಕಿ ಪಾಯಸ ಮಾಡಿ ತುಂಬ ದಿನಗಳೇ ಆಗೋಗಿತ್ತು. ತುಂಬ ವರ್ಷಗಳೇ ಆಯಿತು. ಪಾಪು ಹುಟ್ಟೋಕೆ ಮುಂಚೆ ನಾನು ಅಕ್ಕಿ ಪಾಯಸ ಮಾಡಿದ್ದು. ಅದಾದಮೇಲೆ ಯಾವಾಗಲೂ ನಾನು ಮಾಡೇ ಇಲ್ಲ. ಹಾಗಾಗಿ ಸರಿ ಆಯಿತು ಅಂತ ಹೇಳಿ ನಮ್ಮನೇಲಿ ಬೀಟಿ ರೈಸ್ ಇರೋದ್ರಿಂದ ಹಾಲಲ್ಲೇ ಡೈರೆಕ್ಟಾಗಿ ಅದನ್ನು ಅನ್ನ ಮಾಡೋದಕ್ಕೆ ಹೋದರೆ ಬೇಗ ಅದು ಸ್ಮ್ಯಾಶ್ ಥರ ಆಗೋಲ್ಲ ಅಂತ ಹೇಳಿ ನಾನು ಫಸ್ಟೇ ವಾಟರಲ್ಲಿ ಚೆನ್ನಾಗಿ ಅನ್ನ ಮಾಡಿಕೊಂಡೆ. ಅದಾದಮೇಲೆ ಹಾಲು ಹಾಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡು, ಅಂದರೆ ಅನ್ನ ಫುಲ್ ಬೆಂದಿದೆ, ಅನ್ನ ನಾರ್ಮಲ್ ಊಟ ಮಾಡ್ತೀವಲ್ವ ಆ ಥರ ಅನ್ನ ಬೆಂದಿದೆ ಅಂತ ಅಂದಮೇಲೆ ಅದಕ್ಕೆ ಫುಲ್ ಡ್ರೈ ಆಗಿರುತ್ತಲ್ವ ಅನ್ನ, ಅದಕ್ಕೆ ನಾನು ಹಾಲು ಹಾಕೋತಾ ಇದ್ದೀನಿ. ಅವಾಗ ಸ್ವಲ್ಪ ಇದು ಬೀಟಿ ರೈಸ್ ಆಗಿರೋದ್ರಿಂದ ಉದುದ್ರಾಗಿ ಬರೋದಿಲ್ಲ, ಸ್ವಲ್ಪ ಆದರೂ ಸ್ಮ್ಯಾಶ್ ಆಗುತ್ತೆ. ಇದು ನಾರ್ಮಲ್ ಅಕ್ಕಿಯಲ್ಲಿ ಮಾಡಿದ್ರೆ, ಅಂದರೆ ಬೀಟಿ ರೈಸ್ ಅಲ್ಲದೆ ರೇಷನ್ ಅಕ್ಕಿಲೋ ಇಲ್ಲಾಂದರೆ ಬೆಳೆದಿರೋ ಅಂಥ ಅಕ್ಕಿಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಕೃಷ್ಣನಿಗಂತೂ ತುಂಬ ಪ್ರಿಯವಾದ ಅಡುಗೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಹಾಲು ಅಕ್ಕಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗ್ತಾಯಿದೆ ಅಂತ ಅಂದಮೇಲೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡೆ, 1-2 ಕುಟ್ಟಿ ಹಾಕ್ಕೊಂಡೆ. ನಾವು ಬರೀ ಏಲಕ್ಕಿ ಹಾಗೆ ಹಾಕೋದಕ್ಕಿಂತ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ 1-2 ಲವಂಗನ ಹಾಕ್ಕೊಂಡೆ. ತುಂಬ ಒಳ್ಳೆಯದು ಸ್ವೀಟ್ಗೆ ಲವಂಗ ಮತ್ತು ಏಲಕ್ಕಿ ಹಾಕೋದು. ಏನಿಲ್ಲ ಅಂತ ಅಂದರೂ ಇದೆರಡು ಇದ್ಬಿಟ್ರೆ ಸಾಕು, ಸ್ವೀಟು ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಶುಗರ್ ಹಾಕೋಣ ಅಂತ ಅಂದ್ಕೊಂಡೆ. ಅಕ್ಕಿ ಪಾಯಸಕ್ಕೆ ಕೆಲವರು ಸಕ್ಕರೆನೇ ಹಾಕೋದು, ಬಟ್ ಆದರೆ ನಮ್ಮ ಮನೆಯಲ್ಲಿ ಆರೋಗ್ಯನೂ ನೋಡಬೇಕು, ಹೇಗಿದ್ದರೂ ಬೆಲ್ಲ ಕೂಡ ಇದೆಯಲ್ಲ, ಹಂಗಾಗಿ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಇಲ್ಲಿ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ.
ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಕರಗಾದ್ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರೋಮಾ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇತ್ತು. ತುಂಬ ದಿನ ಆದಮೇಲೆ ನಾನು ಅದು ಮಾಡಿದ್ರೂ ಕೂಡ ನನಗೆ ಫ್ಲೇವರು ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿ ದಿನ ಇದನ್ನು ಮಾಡಿದ್ರೆ ತುಂಬ ಕೃಷ್ಣನಿಗೆ ಇದು ಪ್ರಿಯವಾದದ್ದು ಇದು. ನನಗೆ ಅದು ಕೃಷ್ಣನ ನೆನೆಸ್ಕೊಂಡಾಗೆಲ್ಲ ಅಕ್ಕಿ ಪಾಯಸ ಕಂಪಲ್ಸರಿ ನನಗೆ ಜ್ಞಾಪಕ ಆಗುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಅವರು ದ್ರಾಕ್ಷಿ ಗೋಡಂಬಿ ಯಾವುದು ತಿನ್ನೋಕ್ಕಾಗಲ್ಲ, ಬಟ್ ಆದರೆ ಸ್ವಲ್ಪ ಫ್ಲೇವರ್ ಇರಲಿ ಅಂತ ಹೇಳಿ ಒಂದು 2 ಪೀಸ್ ಥರ ಸ್ವಲ್ಪ ತುಪ್ಪಕ್ಕೆ ಹಾಕಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಪಾಪುನು ಕೂಡ ತಿಂತೀವಲ್ವ, ತಿಂದ್ರಾಯಿತು, ಅವರಿಗೆ ಸ್ವಲ್ಪ ಎಲ್ಲ ತೆಗ್ದಿಟ್ಟು ಕೊಟ್ರಾಯಿತು ಅಂತ ಹೇಳಿ ಹಾಕೋತಾ ಇದ್ದೀನಿ. ಯಾವುದೇ ಸಿಹಿ ಅಡುಗೆ ಆದರೂ ಅಷ್ಟೇ ಈ ತುಪ್ಪ ಹಾಕ್ತಿದ್ದಂಗಂತೂ ಫ್ಲೇವರ್ ಇನ್ನೂ ದುಪ್ಪಟ್ಟಾಗ್ಬಿಡುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ. ಅಯ್ಯಪ್ಪ, ಸ್ವೀಟ್ ಅಂತ ಅಂದ್ರೇ ದ್ರಾಕ್ಷಿ ಗೋಡಂಬಿ ತುಪ್ಪ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಅದು ಹಾಕಿದ್ರೆ. ನಾನು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ಯಾವ ಹದ ಬಂದಿದೆ ಅಂತ. ಈ ಹದ ಬಂದರೆ ಅದು ಆಲ್ರೆಡಿ ರೆಡಿ ಆಗಿದೆ ಅಂತ. ತುಂಬ ಗಟ್ಟಿ ಮಾಡ್ಕೊಳ್ಳೋದು ಬೇಡ, ಯಾಕೆ ಅಂತ ಅಂದರೆ ಅದು ಬೆಲ್ಲದನ್ನ ಮಾಡ್ತೀವಿ ಗೊತ್ತಾ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಈ ಥರ ಲಿಕ್ವಿಡ್ ಟೈಪ್ ಇದ್ದಾಗಲೇ ನಾವು ಆಫ್ ಮಾಡಿಕೊಂಡ್ರೆ ಆಯಿತು. ನಮ್ಮನೇಲಂತೂ ಬಿಸಿಲೇ ತಿಂದರು, ಅಷ್ಟು ಕಾಯೋಕೆ ಆಗ್ತಾನೇ ಇರಲಿಲ್ಲ ಸ್ಮೆಲ್ಗೆ. ನಾನು ಅದು ಸ್ವೀಟ್ ಕೊಡೋಕೆ ಹೋಗೋಣ ಅಂತ ಹೋದರೆ ಪಾಪು ಶರ್ಟ್ ಎಲ್ಲ ತೆಗೆದ್ಬಿಟ್ಟು ಬೆಚ್ಚಗೆ ಅಪ್ಪನ ಸ್ವೆಟರ್ ಒಳಗಡೆ ಹೋಗಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ನನಗಂತೂ ಈ ದಿನ ತುಂಬ ಖುಷಿ ಆಯಿತು. ಬೆಳಗ್ಗೆ ಇಡ್ಲಿ ಮಾಡಿದ್ದಾಗಿರ್ಬೋದು, ಅವರು ಇಷ್ಟು ದಿನಕ್ಕೆ ಇವತ್ತು ಸ್ವಲ್ಪ ಊಟ ಮಾಡಿದ್ದು ನಂಗೆ ತುಂಬಾ ಖುಷಿಯಾಗಿದೆ. ಇದೇ ಥರ ನಮ್ಮ ದಿನಗಳು ಸಂತೋಷವಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಈ ಲಾಗ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಈ ಲಾಗ್ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕೊಟ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್